ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇದು ಜಿ ಕನ್ನಡ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪೈಲಟ್ ಆಗಬೇಕು ಅಂತ ಅನೇಕ ಯುವ ಜನರ ಕನಸು. ಈ ಕನಸಿಗೆ ತಿಲಾಂಜಲಿ ಇಡ್ತಾ ಇದೆ ಸರ್ಕಾರ. ತಿಲಾಂಜಲಿ ಇಡ್ತಾ ಇದೆ ಯಾವುದರ ಮೂಲಕ? ಇದು ಜಿ ಕನ್ನಡ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಜಕ್ಕೂರು ವಾಯು ನೆಲೆ ಸ್ಥಳಾಂತರಕ್ಕೆ ತೀವ್ರ ವಿರೋಧವಾಗ್ತಾ ಇದೆ. 217 ಎಕರೆ ಇರುವ ಬೆಂಗಳೂರಿನ ಜಕ್ಕೂರು ವಾಯುನೆಲೆಯನ್ನ ಮೈಸೂರಿಗೆ ಸ್ಥಳಾಂತರ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಇದಕ್ಕೆ ವ್ಯಾಪಕವಾದಂತಹ ವಿರೋಧ. ಮೈಸೂರಿಗೆ ಸ್ಥಳಾಂತರ ಯಾವುದೇ ಕಾರಣಕ್ಕೂ ಬೇಡವೇ ಬೇಡ ಅಂತ ಅನೇಕರು, ಅದು ಪರಿಸರವಾದಿಗಳಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಅನೇಕ ಸಂಘಟನೆಯವರಾಗಿರ್ಬೋದು, ಎಲ್ಲರೂ ಕೂಡ ವಿರೋಧವನ್ನು ಮಾಡ್ತಾ ಇರೋದು. ನವೆಂಬರ್ 29ನೇ ತಾರೀಕಿಗೆ ಒಂದೇನೋ ಪತ್ರವನ್ನು ಬರೆದು ಇದಕ್ಕೆ ಅನುಮೋದನೆ ಕೊಡಬೇಕು ಅಂತ, ಮೈಸೂರಿಗೆ ಸ್ಥಳಾಂತರ ಮಾಡೋದಕ್ಕೆ ಅಂತ. ಆದರೆ ಇದಕ್ಕೆ ಸಿಕ್ಕಾಪಟ್ಟೆ ವಿರೋಧ ಆಗ್ತಾ ಇದೆ. ಕ್ರೀಡಾ ಹಾಗೂ ಯುವಜನ ಸೇವೆ ಇಲಾಖೆಯಡಿ ಬಡ ಹಾಗೂ ಮಧ್ಯಮ ವರ್ಗದವರಿಗೆ ಪೈಲಟ್ ಟ್ರೈನಿಂಗ್ ಕೊಡಲಾಗ್ತಾ ಇತ್ತು. ಬಟ್ 2 ವರ್ಷಗಳಿಂದ ಅದು ಆಗ್ತಾ ಇಲ್ಲ ಎನ್ನುವಂಥ ಗಂಭೀರವಾದ ಆರೋಪ ಕೂಡ ಇದೆ. ಇದು ನೋಡಿ, ಇದು ಸರ್ಕಾರ ಸಂಪೂರ್ಣವಾಗಿ ರಿಯಲ್ ಎಸ್ಟೇಟ್ ಕೇಂದ್ರಿತ ಸರ್ಕಾರಗಳು ಇವೆಲ್ಲ ಇತ್ತೀಚಿನ ದಿನಗಳಲ್ಲಿ ಬರುವಂಥದ್ದು. ಕೇವಲ ಇದೊಂದೇ ಅಲ್ಲ, ಹಿಂದೆ ಇದ್ದಂಥ ಬಹುತೇಕ ಸರ್ಕಾರಗಳು ಅದೇ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾವೆ. ಇದು ಒಂದು ಮೂರ್ಖತನದ ಪರಮಾವಧಿ. ಅಲ್ಲಿ ಒಂದು ಲೀಗಲ್ ಬ್ಯಾಟಲ್ಗೆ ಅವಕಾಶಗಳಿದ್ದಾವೆ. ಅದನ್ನು ಕೊಟ್ಟಿರುವಂಥ ಜಮೀನು ಮೈಸೂರು ಮಹಾರಾಜರು ಹಿಂದೆ ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ಇದೇ ಸ್ಪೆಸಿಫಿಕ್ ಉದ್ದೇಶಕ್ಕೆ, ಒಂದು ಪೈಲಟ್ ತರಬೇತಿಗೆ ಬಳಸ್ಕೊಳ್ಬೇಕು ಅಂತ ಹೇಳಿರುವಂಥದ್ದು. ಅದನ್ನು ಬಿಟ್ಟು ಬೇರೆ ಏನು ಮಾಡಲಿಕ್ಕೆ ಆಗಲ್ಲ. ಅದು ಕಾನೂನಲ್ಲಿ ಸ್ಪಷ್ಟವಾಗಿದೆ. ಅದನ್ನು ಬಿಟ್ಟು ಬೇರೆ ಮಾಡ್ತೀವಿ ಅಂತ ಅಂದರೆ ಮತ್ತೆ ಇನ್ನೇನೇನೋ ಹುನ್ನಾರಗಳು ಅಲ್ಲಿ ಅಡ್ಕೊಂಡಿದ್ದಾವೆ ಅಂತ ಅಂದ್ಬಿಟ್ಟು ಇದು ಸ್ಪಷ್ಟವಾಗುತ್ತೆ. ಅದು ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಈಗ ಒಂದಷ್ಟು ವದಂತಿಗಳಿದ್ದಾವೆ. ನಾವು ಆದರೆ ವದಂತಿಗಳ ಆಧಾರದ ಮೇಲೆ ನಾವು ಮಾತಾಡೋಕ್ಕಾಗಲ್ಲ. ದಾಖಲೆಗಳು ಏನಿದೆ ಅದರ ಮೇಲೆ ಮಾತಾಡಬೇಕಾಗತ್ತೆ. ಆದ್ದರಿಂದ ಅದಕ್ಕಷ್ಟೇ ನಾನಿವತ್ತು ಸೀಮಿತವಾಗಿ ಮಾತಾಡುವಂಥದ್ದು. ಇಲ್ಲಿ ಅದನ್ನು ತೆಗೆದು ಮೈಸೂರಿಗೆ ಹಾಕ್ತೀವಿ ಅಂತ ಅಂದರೆ ಅಲ್ಲಿ ಮೈಸೂರಲ್ಲಿ ಏನು ಬರುತ್ತೆ, ಎಷ್ಟು ವರ್ಷ ಆಗುತ್ತೆ ಅದನ್ನು ಶಿಫ್ಟ್ ಮಾಡುವಂಥದ್ದು. ಇಲ್ಲಿ ಶಿಫ್ಟ್ ಮಾಡಬೇಕು ಅಂತಂದರೆ ಇಲ್ಲಿ ಸಂಪೂರ್ಣವಾಗಿ ಸ್ಥಗಿತ ಮಾಡಬೇಕು. ಅರೆಬರೆನಲ್ಲಿ ಇಲ್ಲಿ ಮಿಷಿನ್ಗಳು, ಇನ್ನೊಂದು ಇನ್ಸ್ಟ್ರಕ್ಟರ್ಗಳು ಅಲ್ಲಿ ಹೋಗಿ ಒಂದೇ ದಿನಕ್ಕೆ ಎಲ್ಲ ಫೆಸಿಲಿಟಿ ಆಗೋಲ್ಲ. ಇಲ್ಲಿರೋದು ಅಲ್ಲೇ ಹೋಗಬೇಕು, ಹೊಸದಾಗೇನು ಅಲ್ಲಿ ತರಿಸಿ ಮಾಡೋವಂಥದ್ದಿಲ್ಲ. ಇಲ್ಲಿರೋದು ಅಲ್ಲಿ ಶಿಫ್ಟ್ ಆಗಬೇಕು ಅಂದರೆ ವರ್ಷಾನುಗಟ್ಟಲೆ ಆಗುತ್ತೆ. ಇನ್ಸ್ಟ್ರೂಮೆಂಟ್ಸು, ಇನ್ನೊಂದು ಕ್ಯಾಲಿಬ್ರೇಷನ್ನು ಅಂತಂದ್ಬಿಟ್ಟು ನಾನಾ ಥರದ ಟೆಕ್ನಿಕಲ್ ವಿಚಾರಗಳು ಬರುತ್ತೆ. ಇದು ನೋಡಿ, ಇದು ಸರ್ಕಾರ ಸಂಪೂರ್ಣವಾಗಿ ರಿಯಲ್ ಎಸ್ಟೇಟ್ ಕೇಂದ್ರಿತ ಸರ್ಕಾರಗಳು ಇವೆಲ್ಲ ಇತ್ತೀಚಿನ ದಿನಗಳಲ್ಲಿ ಬರುವಂಥದ್ದು. ಕೇವಲ ಇದೊಂದೇ ಅಲ್ಲ, ಹಿಂದೆ ಇದ್ದಂಥ ಬಹುತೇಕ ಸರ್ಕಾರಗಳು ಅದೇ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾವೆ. ಇದು ಒಂದು ಮೂರ್ಖತನದ ಪರಮಾವಧಿ. ಅಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ನಾಗರಿಕ ವಿಮಾನಯಾನದ ಪ್ರಧಾನ ಕಾರ್ಯದರ್ಶಿಗೆ 2025 ನವೆಂಬರ್ 29ನೇ ತಾರೀಕಿಗೆ ಒಂದು ಪತ್ರವನ್ನು ಬರೆಯಲಾಗಿದೆ. ಜಕ್ಕೂರಿನಲ್ಲಿರುವ ವೈಮಾನಿಕ ತರಬೇತಿ ಶಾಲೆಯನ್ನು ಮೈಸೂರಿಗೆ ಸ್ಥಳಾಂತರಿಸೋದಕ್ಕೆ ಅನುಮತಿಯನ್ನು ಕೋರಬೇಕು ಅಂತ. 1948ರಲ್ಲಿ ಶುರುವಾದಂಥದ್ದು ಇದು. ಮೈಸೂರು ಮಹಾರಾಜರು ಒಂದು ಷರತ್ತು ಹಾಕಿ ಈ ಜಾಗವನ್ನು ಕೊಡ್ತಾರೆ. 218 ಎಕರೆ ವೈಮಾನಿಕ ತರಬೇತಿ ಶಾಲೆ ಮಾತ್ರ ಆರಂಭಿಸಬೇಕು ಎನ್ನುವಂತಹ ಷರತ್ತದು. ಆದರೆ ಇಷ್ಟು ದಿನಗಳ ಕಾಲ ಕಾರ್ಯನಿರ್ವಹಿಸಿ ಇದೀಗ ಮೈಸೂರಿಗೆ ಯಾಕೆ ಸ್ಥಳಾಂತರ ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಎಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಮಹಾರಾಜರು ಈ ಜಾಗವನ್ನು ಕೊಡುವಾಗ ವೈಮಾನಿಕ ಶಾಲೆಯನ್ನ ತೆರೆಯುವ ಉದ್ದೇಶಕ್ಕಾಗಿ ಮಾತ್ರ ಈ ಜಾಗ ಅಂತ ಹೇಳಿದ್ರು. ಆದರೆ ಇದೀಗ ಬರ್ತಾ ಇರುವಂತಹ ಆರೋಪಗಳನ್ನು ನೋಡಿದರೆ ರಿಯಲ್ ಎಸ್ಟೇಟ್ ದಂಧೆಗೆ ಈ ಜಾಗವನ್ನು ಕೊಡ್ತಿದ್ದಾರೆ ಅನ್ನುವಂಥ ಆರೋಪ ಬರ್ತಾ ಇದೆ. ನಿಜಾನ ಅದು? ಪ್ರವೀಣ್, ಈಗ ಏನಂತಂದ್ರೆ ಈ ಜಕ್ಕೂರು ವಿಮಾನ ನಿಲ್ದಾಣ ಇದೆಯಲ್ಲ, ಇದು ಒಂಥರ ಹಾಟ್ ಕೇಕ್ ಇದ್ದಂಗೆ. ಅಂದ್ರೆ ಬೆಂಗಳೂರಿನ ಅದು ವಿಮಾನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕನೆಕ್ಟ್ ಮಾಡುವಂತ ರೋಡ್ ನಲ್ಲಿರುವಂತ ಅತಿ ದೊಡ್ಡ ಜಾಗ ಅದು. ಅದು ಮುಖ್ಯ ರಸ್ತೆಗೆ ಪಕ್ಕದಲ್ಲೇ ಇರೋದ್ರಿಂದ ಕೋಟಿಗಟ್ಟಲೆ ಬೆಲೆ ಬಾಳುವಂತಹ ಜಾಗ ಅದು. ಈಗ ಏನಾಗಿದೆ ಅಂತಂದ್ರೆ ಈ ರಿಯಲ್ ಎಸ್ಟೇಟ್ ಒಂದು ಲಾಬಿ ಇದೆಯಲ್ಲ, ಇದು ಎಲ್ಲೋ ಒಂದು ಕಡೆ ಈ ಜಾಗವನ್ನ ಕಮರ್ಷಿಯಲ್ ಆಗಿ ಬಳಕೆ ಮಾಡೋಗ್ಲಿಕ್ಕೆ ಸರ್ಕಾರಕ್ಕೆ ಮನಸ್ಸು ಮಾಡುವಂತ ರೀತಿಯಲ್ಲಿ ಹಲವು ಪ್ರಯತ್ನಗಳು ನಡೀತಾ ಇರುವಂತದ್ದು. ಅದ್ರ ಪೈಕಿ ಇನ್ನೂ ಒಂದು ಸಮಸ್ಯೆ ಏನಾಗಿದೆ ಅಂತಂದ್ರೆ, ಈಗೇನು ಈ ಹಿಂದೆ ಕೂಡ ಹಲವು ಬಾರಿ ಪ್ರಸ್ತಾವನೆ ಬಂದಿದೆ, ಅಂದ್ರೆ ಇದನ್ನ ಕ್ಲೋಸ್ ಮಾಡ್ಬೇಕು ಅಥವಾ ಶಿಫ್ಟ್ ಮಾಡ್ಬೇಕು ಅಂತ ಹೇಳಿ. ಈ ಬಾರಿ ಇದು ಬಹಳ ಜೋರಾಗಿ ಚರ್ಚೆ ಆಗ್ತಾ ಇದೆ. ಯಾಕಂತಂದ್ರೆ
ಇದನ್ನ ಮೈಸೂರಿಗೆ ಶಿಫ್ಟ್ ಮಾಡ್ಬೇಕು, ಇಲ್ಲಿ ಕ್ಲೋಸ್ ಮಾಡಿ, ಮತ್ತೆ ಇಲ್ಲಿನ ಏನ್ ಆ ಜಾಗಗಳಿದೆಯಲ್ಲ ಆ ಜಾಗಗಳನ್ನ ಸರ್ಕಾರ ಅಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಗಳನ್ನ ಕಟ್ಟಿ ಅದನ್ನ ಏನಾದ್ರೂ ವಾಣಿಜ್ಯ ರೂಪದಲ್ಲಿ ಬೆಳೆದು ಸರ್ಕಾರಕ್ಕೆ ಆದಾಯದ ರೂಪದಲ್ಲಿ ಕನ್ವರ್ಟ್ ಮಾಡಕ್ಕಾಗುತ್ತಾ ಅನ್ನುವಂತ ವಿಚಾರವನ್ನ ಈಗ ಚರ್ಚೆಯ ಸ್ವರೂಪದಲ್ಲಿ ಈಗ ನಡೀತಾ ಇದೆ, ಚಿಂತನೆ ನಡೀತಾ ಇದೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಇದು ಸಂಬಂಧಪಟ್ಟಂತೆ KRS ಪಾರ್ಟಿ ಬಹಳ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಇದ್ರ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಯಾಕಂತಂದ್ರೆ ನೋಡಿ, ಈ ಒಂದು ಪೈಲಟ್ ಟ್ರೈನಿಂಗ್ ಇದೆಯಲ್ಲ ಅದು ಬಹಳ ಕಾಸ್ಟ್ಲಿ ಟ್ರೈನಿಂಗ್. ಒಬ್ರು ಟ್ರೈನಿಂಗ್ ತಗೋಬೇಕು ಅಂತಂದ್ರೆ ಕನಿಷ್ಠ ಪಕ್ಷ 1 ಕೋಟಿಯಿಂದ 1.5 ಕೋಟಿ ತನಕ ಖರ್ಚಾಗ್ತದೆ. ಅಂದ್ರೆ ಇದು ಖಾಸಗಿನಲ್ಲಿ ನಾನು ಹೇಳ್ತಾ ಇರೋದು. ಇಂತ ಒಂದು ಪೈಲಟ್, ಈಗ ಪೈಲಟ್ ಗಳ ಅಭಾವ ನಿಮಗೆ ಕೊರತೆ ನಿಮ್ಗೆ ನೋಡ್ತಾ ಇದ್ದೀರಿ ಇಂಡಿಗೋ ಫ್ಲೈಟ್ ಅಲ್ಲಿ ಏನೇನಾಯ್ತು ಅಂತ ಹೇಳಿ. ಇಂಥ ಸಂದರ್ಭದಲ್ಲಿ ಅತ್ಯುತ್ತಮ ಪೈಲಟ್ ಗಳನ್ನ ತಯಾರು ಮಾಡ್ಲಿಕ್ಕೆ ಆ ಒಂದು ಜಕ್ಕೂರು ಏನು ತರಬೇತಿ ಕೇಂದ್ರ ಇದೆ, ವಿಮಾನ ತರಬೇತಿ ಕೇಂದ್ರ ಬಳಸ್ಕೊಳ್ಳುವಂತ ಅಗತ್ಯ ಇದೆ. ಆದ್ರೆ ಎಲ್ಲೋ ಒಂದು ಕಡೆ ಇದನ್ನ ರಿಯಲ್ ಎಸ್ಟೇಟ್ ಮಾಫಿಯಾ ಒತ್ತಡವನ್ನ ಹಾಕಿ ಲಾಬಿ ಕೆಲಸ ಮಾಡ್ತಾ ಇದೆಯಾ ಅನ್ನುವಂತ ಚರ್ಚೆ ಈಗ ಆರಂಭ ಆಗಿರುವಂತದ್ದು. ಇದು ನೋಡಿ ಎಷ್ಟು ದೊಡ್ಡದ 217 ಎಕರೆ ಅತಿ ದೊಡ್ಡ ಜಾಗ ಇದು. ಈ ಜಾಗದಲ್ಲಿ ಈಗ ಹೇಳ್ತಾ ಇರುವಂತದ್ದು ಬೇರೆ ಬೇರೆ ಕಾರಣ, ಒಂದಷ್ಟು ಕಾರಣಗಳು ಹೇಳ್ತಾ ಇದ್ದಾರೆ. ಅಂದ್ರೆ ರನ್ವೇನ ವಿಸ್ತರಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಆ ಸೈಡ್ ಅಲ್ಲಿ ಫ್ಲೈಓವರ್ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಹಿಂದೆನೆ ಇದು ಫ್ಲೈಓವರ್ ಬಂದ್ರು ಕೂಡ ಏನು ಅದು ಪ್ರಾಬ್ಲಮ್ ಆಗಲ್ಲ ಅನ್ನುವಂತ ಚರ್ಚೆ ಮೇಲೆನೆ ಅಲ್ಲಿ ಫ್ಲೈಓವರ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದು. ಅಂದ್ರೆ ಸಮಸ್ಯೆಗಳನ್ನ ಸೃಷ್ಟಿ ಮಾಡೋರು ಇವರೇ. ಆ ಸಮಸ್ಯೆಗಳನ್ನ ಇಟ್ಟುಕೊಂಡು ಈಗ ಅದನ್ನ ಕ್ಲೋಸ್ ಮಾಡ್ಲಿಕ್ಕೆ ಯೋಚನೆ ಮಾಡ್ತಿರೋದು ಇವ್ರು ಸರ್ಕಾರದ ಇದು ಯಾವ ರೀತಿಯಾದ ಒಂದು ತೊಗಲಕ್ಕನ ಒಂದು ಚಿಂತನೆಗಳಿಂದನೇ ಸಮಸ್ಯೆ ಆಗ್ತಾ ಇರುವಂತದ್ದು. ಮತ್ತೊಂದ್ ಕಡೆ ಶಾಲಿನಿ ರಜನೀಶ್ ದಕ್ಷ ಅಧಿಕಾರಿ ಅವರು ಒಂದು ಸಣ್ಣ ಪ್ರಯತ್ನ ಮಾಡ್ತಿದ್ದಾರೆ ಹೇಗಾದ್ರೂ ಇದನ್ನ ಉಳಿಸ್ಬೇಕು ಅಂತ ಹೇಳಿ. ಅವರು ದೆಹಲಿಯ ವಿಮಾನಯಾನ ಸಚಿವರಿಗೆ ಅವ್ರ ಕಾರ್ಯದರ್ಶಿಗೆ ಪತ್ರವನ್ನ ಬರೆದಿದ್ದಾರೆ. ಹೇಗಾದ್ರೂ ಮಾಡಿ ಇದಕ್ಕೆ ಲೈಸೆನ್ಸ್ ನ ಕಂಟಿನ್ಯೂಟಿ ಕೊಡಿ, ಇಲ್ಲಿ ತರಬೇತಿ ಕೇಂದ್ರ ಮುಂದುವರ್ಸ್ಲಿಕ್ಕೆ ಅವಕಾಶವನ್ನ ಕೊಡಿ, ಅಥವಾ ಅವಕಾಶನ ಕೊಡ್ತಿರೋ ಕೊಡಲ್ವೋ ಅನ್ನೋ ಸ್ಪಷ್ಟನೆ ಕೊಡಿ ಅನ್ನುವಂತ ಮಾಹಿತಿಯನ್ನು ಕೂಡ ಹೇಳಿದ್ದಾರೆ. ಮೈಸೂರು ಮಹಾರಾಜದ್ದು ಅರಣ್ಯ ಪ್ರದೇಶ, ಅರಣ್ಯ ಜಾಗನ ವಿಮಾನಯಾನ ಉದ್ದೇಶ ಕೊಟ್ಟಿರುವಂತದ್ದು. ಒಂದು ವೇಳೆ ಅದು ಬಳಸಲಿಲ್ಲ ಅಂತಂದ್ರೆ ಆ ಉದ್ದೇಶ ಇಲ್ಲ ಅಂದ್ರೆ ಮತ್ತೆ ಅದು ಅರಣ್ಯ ಇಲಾಖೆಗೆ ಹೋಗುವಂತ ಸಾಧ್ಯತೆ ಕೂಡ ಇರ್ತದೆ. ಈ ಎಲ್ಲಾ ವಿಚಾರಗಳು ನೋಡಿದಾಗ ನಮ್ಮ ಯುವ ಜನರು ಯಾರೇ ಪೈಲಟ್ ಆಗ್ಬೇಕು ಅಂತಿದ್ರು, ಇದುವರೆಗೂ ನಾವು ಡಾಕ್ಯುಮೆಂಟ್ ಅಲ್ಲಿ ನಾವು ನಿಮ್ಗೆ ತೋರಿಸ್ತಾ ಇದೀವಿ ಸ್ಕ್ರೀನ್ ಮೇಲೆ, ಏನಂತಂದ್ರೆ ಹಿಂದೆ ಕೂಡ ವಿಮಾನ ತರಬೇತಿ ಕೊಡ್ಲಿಕ್ಕೆ ಕಾಲ್ ಫಾರ್ ಮಾಡ್ತಾ ಇದ್ರು. ಆಮೇಲೆ ಯುವಜನ ಸೇವಾ ಕ್ರೀಡಾ ಕೇಂದ್ರ ಏನಿದೆ, ಒಂದು ಇಲಾಖೆ ಏನಿದೆ, ಅದರಿಂದ ಸ್ಕಾಲರ್ಶಿಪ್ ಗಳನ್ನ ಕೊಡ್ತಾ ಇದ್ರು. ಸ್ಕಾಲರ್ಶಿಪ್ ನ ಕೊಟ್ಟು ಬಡ ಮತ್ತು ಮಧ್ಯಮ ವಿದ್ಯಾರ್ಥಿಗಳು ಅವತ್ತಿನ ಹಲವು ಜನರು ಪೈಲಟ್ ಗಳಾಗಿದ್ದಾರೆ. ಇವತ್ತು ಪೈಲಟ್ ಇಷ್ಟೊಂದು ಬೇಡಿಕೆ ಇರೋ ಸಂದರ್ಭದಲ್ಲಿ ಇದನ್ನ ಬೇರೆ ಬೇರೆ ವಿಮಾನಯಾನಗಳ ಸಂಸ್ಥೆಗಳ ಜೊತೆ ಒಡಂಬಡಿಕೆ MOU ಮಾಡ್ಕೊಂಡು ಅಟ್ಲೀಸ್ಟ್ ನಮ್ಮ ಯುವಜನರು ಯಾರು ಕೆಲಸ ಇಲ್ಲ ಅವರಿಗೆ ಅವಕಾಶನ ಕೊಡುವಂತ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿತ್ತು. ಶಾಲೆ ರಜೀಶ್ ಅವ್ರು ಲೆಟರ್ನ ಬರೆದಿದ್ದಾರೆ, ಕೇಂದ್ರದಿಂದನೂ ಕೂಡ ಬಂದಿಲ್ಲ. ಇಲ್ಲಿ ಎಂಪಿಗಳು ನಿದ್ದೆ ಮಾಡ್ತಿದ್ದಾರೆ, ನಮ್ಮ ಎಂಪಿಗಳು ಅಂತಾನೆ ಹೇಳ್ಬೇಕಾಗ್ತದೆ. ಸಂಸದರು, ನಮ್ಮ ಸಂಸದರ ಕರ್ತವ್ಯ ಆಗ್ತದೆ ಕೇಂದ್ರ ವಿಮಾನಯಾನ ಸಚಿವಾಲಯಕ್ಕೆ ಕದ ತಟ್ಟಿ ಇಲ್ಲಿಗೆ ಒಂದು ಟ್ರೈನಿಂಗ್ ಸೆಂಟರ್ ಮುಂದುವರ್ಸಕ್ ಅವಕಾಶವನ್ನು ಕೊಟ್ಟು ಇದನ್ನ ಹೇಗಾದ್ರೂ ಮಾಡಿ ಮುಚ್ಚದಲ್ಲ ಯುವಕರಿಗೆ ಕೆಲಸ ಮಾಡುವಂತ ಅವಕಾಶವನ್ನ ಕೊಟ್ರೆ ಸಾಕಷ್ಟು ಜನರಿಗೆ ಒಂದು ಒಳ್ಳೇದಾಗ್ತದೆ. ಈಗ ಪೈಲಟ್ಗೆ ಬಹಳಷ್ಟು ಒಳ್ಳೆ ಸಂಬಳ ಕೂಡ ಇದೆ. ಆದ್ರೆ ಬಡವರು ಮಧ್ಯಮ ವರ್ಗದವರು ಪೈಲಟ್ ಟ್ರೈನಿಂಗ್ ಪಡಿಲಿಕ್ಕೆ ಸಾಧ್ಯನೇ ಇಲ್ಲ ಪ್ರವೀಣ್, ಅಂತ ಪರಿಸ್ಥಿತಿ ಇದೆ. ಆಯ್ನಲ್ಲಿ ಒಂದೇ ಒಂದು ಅವಕಾಶವನ್ನು ಕೂಡ ಹಲವು ಲಾಬಿಗಳು ಸೇರ್ಕೊಂಡು ಇಲ್ಲಿಂದ ಮೈಸೂರಿಗೆ ಸ್ಥಳಾಂತರ ಮಾಡ್ತೀವಿ ಅಂತ ಹೇಳ್ತಾರೆ. ಬೇಡ, ಸ್ಥಳಾಂತರ ಯಾಕೆ ಮಾಡ್ಬೇಕು? ಮೈಸೂರಲ್ಲಿ ಒಂದು ಶಾಲೆ ಓಪನ್ ಮಾಡಿ, ಬೀದರ್ನಲ್ಲಿ ವಾಯುನೆಲೆ ಇದೆ, ಬೇರೆ ಬೇರೆ ಕಡೆ ನಮ್ಗೆ ವಿಮಾನ ತರಬೇತಿ ಕೇಂದ್ರಗಳನ್ನ ತೆರೆದು ಹೆಚ್ಚು ಜನರಿಗೆ ಅವಕಾಶವನ್ನು ಕೊಡುವ ಅವಕಾಶ ಇದ್ರೂ ಕೂಡ ಸರ್ಕಾರ ಇದನ್ನ ಯಾಕೆ ಈ ತರ ಒಂದು ಯೋಚನೆ ಮಾಡ್ತಾ ಇದೆ ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ KRS ಪಾರ್ಟಿ ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಪ್ರವೀಣ್. ಓಕೆ ಪ್ರಸನ್ನ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.